ರಾಮದುರ್ಗ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಶಾಂತಿ ಸಭೆಯನ್ನು ನಡೆಸಲಾಗಿದ್ದು, ಹೋಳಿ ಹಬ್ಬ ಮತ್ತು ರಂಜಾನ್ ಮತ್ತು ಚುನಾವಣಾ ನೀತಿ ಸಂಹಿತೆ ಜಾರಿ ಇರುವುದರಿಂದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ಶಾಂತಿಯಿಂದ ಹೋಳಿ ಹಬ್ಬವನ್ನು ಆಚರಿಸಬೇಕೆಂದು ಡಿವೈಎಸ್ಪಿ ಎಂ ಪಾಂಡುರಂಗಯ್ಯ ಹೇಳಿದ್ದಾರೆ. ಸ್ಥಳೀಯ ರಾಮದುರ್ಗ ಪೊಲೀಸ್ ಠಾಣೆಯ ಆವರಣದಲ್ಲಿ ಗುರುವಾರ ದಿನ ಹೋಳಿ ಹಬ್ಬದ ಪ್ರಯುಕ್ತ ನಡೆದಂತಹ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದಾರೆ. ಈ ವೇಳೆ ಸಿಪಿಐ IR ಪಟ್ಟಣ್ ಶೆಟ್ಟಿ ಅವರು ಕೂಡ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ PSI ಸುನಿಲ್ ಕುಮಾರ್ ನಾಯಕ್, ಪುರಸಭೆಯ ನಿಕಟಪೂರ್ವ ಅಧ್ಯಕ್ಷ ರಘುನಾಥ ರೇಣಕೆ, ಮುಖಂಡರಾದ ಬಾಳು ರಾಟಿ ಸೇರಿದಂತೆ ಇತರರು ಕೂಡ ಉಪಸ್ಥಿತರಿದ್ದರು. ಎರಡನೇದೇನೆಂದ್ರೆ ಈಗ ನಿಮಗೆ ಯಾವ ರೀತಿ ಹೇಳಿದೀನೋ ಅದೇ ರೀತಿ ನಮ್ಮ ಅಧಿಕಾರಿಗಳಿಗೂ ಹೇಳ್ತಾ ಇದ್ದೀನಿ. ಇಬ್ಬರು ಇದ್ದಾರೆ ಇಲ್ಲಿ, ದಯಮಾಡಿ ಜಿಗ್ ಬ್ಯಾರಿಕೇಡ್ ಮಾಡಬೇಕು. ಎರಡು ಬ್ಯಾರಿಕೇಡ್ ಮಾಡಿ ಸಿಬ್ಬಂದಿ ನೀವು ಒಬ್ಬರನ್ನೇ ಹಾಕ್ರಿ. ಯಾರು ಟ್ರಿಬಲ್ ರೈಡಿಂಗು ಸೈಲೆನ್ಸರ್ ತೆಗೆದು ಹೋಗ್ತಾರ ಅಥವಾ ಅಲ್ಲಿಗೆ 3-4 ಮಂದಿ ಕುಂತು ಅಲ್ಲಿಗೆ ಹೊಡ್ಕೊಂತ ಹೋಗ್ತಾರ, ಆ ಬೈಕ್ಗಳನ್ನ ಕಡ್ಡಾಯವಾಗಿ ಸೀಸ್ ಮಾಡೋದು. ಅದು ಬೇಕಾದವ್ರು ಇರಲಿ, ಯಾರೇ ನಮ್ಮ ಅಣ್ಣ ತಮ್ಮರಿದ್ರೂ ಬಿಡೋಂಗಿಲ್ಲ. ನಾಳೆ ಯಾರಾದರೂ ಫೋನ್ ಮಾಡಿ ಅಲ್ಲ ನಮ್ಮ ಹುಡುಗರು ಸರ್ ನಿಮ್ಮ ಹುಡುಗರು ಅಂದರೆ ನಮ್ಮದು ಇಲ್ಲ ನಿಮ್ಮದು ಇಲ್ಲ, ಹಾಗೆ ಕೆಲಸ ಆಗಲೇಬೇಕು. ಅದರಲ್ಲಿ ಯಾವುದು ಮುಲಾಜಿಲ್ಲ. ಅರ್ಥ ಆಯ್ತಿಲ್ಲ? ಇದನ್ನು ನೀವು ಅರ್ಥೈಸ್ಕೊಂಡ್ರೆ ಭಾಳ ಒಳ್ಳೆಯದು. ಇಲ್ಲ ಅಂತಂದ್ರೆ ಅವತ್ತಿನ ದಿನ ನಿಮ್ಮಿಬ್ಬರದು ಜವಾಬ್ದಾರಿ ಹೆಚ್ಚಿದೆ. ಅದನ್ನು ಈಗ ನಾ ಏನು ಹೇಳಿದ್ನಲ್ಲ ಚಾರ್ಜ್ ತಪ್ಪದೆ ಜಾರಿಗೆ ಬರಬೇಕು. ಇಲ್ಲಾಂದರೆ ನಾನು ಬಂದು ನಿಮ್ಮ ಜೊತೆಗೆ ಬೀದಿಯಲ್ಲಿ ನಿಂತು ಬಂದೋಬಸ್ತ್ ಮಾಡಬೇಕಾಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ದಯಮಾಡಿ. ಇನ್ನು ಮೂರನೇದು ಏನಂತಂದರೆ, ನೀವು ಯಾವುದೇ ಒಂದು ವಿಷಯದಲ್ಲಿ ಒತ್ತಾಯಪೂರ್ವಕವಾಗಿ ಯಾರ ಮೇಲೆ ಬಣ್ಣ ಹಾಕಂಗಿಲ್ಲ. ಒತ್ತಾಯಪೂರ್ವಕವಾಗಿ ಅಂದರೆ ಕೆಲವೊಂದು ಹಳ್ಳಿಗಳ ಕಡೆ ನಾನೇ ನೋಡೀನಿ, ಬೇರೆ ಟೈಮ್ನಾಗ ಸಿವಿಲ್ ಡ್ರೆಸ್ನಾಗ ಹೋಗೋ ಟೈಮ್ನಾಗ ದುಡ್ಡು ಕೊಡೋ, ಇಲ್ಲಾಂದ್ರೆ ಬಣ್ಣ ಇರಿಸ್ತೀವಿ ಅಂತ. ಅದು ಹಾಕ್ಕೊಡು. ಅರ್ಥ ಆಯ್ತಿಲ್ಲ? ಬಣ್ಣ ಬೇಕಿದ್ರೆ ಆಡ್ರಿ, ಅದು ಬೇರೆ ವಿಚಾರ. ದುಡ್ಡಿನ ಸಲುವಾಗಿ ನೀವು ಬಣ್ಣ ಆಡ್ತೀರಂದರೆ ಅದರಂಥ ಕೆಟ್ಟ ಪರಿಸ್ಥಿತಿ ಮತ್ತು ಯಾರಿಗೂ ಬರಬಾರ್ದು ಅಂತೀನಿ. ಅದನ್ನು ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ಸಂಪ್ರದಾಯ ನೀವು ಗೌರವಿಸೋರ ಆದರೆ ಇದನ್ನು ಬಿಡ್ಬೇಕು. ಫಸ್ಟ್ ಸಂಪ್ರದಾಯ ನಾವು ನಿಜವಾಗಿ ಗೌರವಿಸ್ತು ಅಂದರೆ ದುಡ್ಡು ತೊಗೊಂಡು ಒತ್ತಾಯ ಮಾಡಿ ಬಣ್ಣ ಹಾಕೋದಂತೂ ಯಾವ ಸಂಪ್ರದಾಯದಾಗಿಲ್ಲ. ಅದನ್ನು ಮಾಡಲೂಬಾರ್ದು. ಅದು ಮಾಡೋದಂಥ ಯಾವುದೇ ಇವರಿದ್ದನ್ನು ಅವ್ರಿಗೆ ಅವಕಾಶ ಇಲ್ಲ. ಕಾನೂನು ಪ್ರಕಾರ 384 ಕೇಸೇ ಮಾಡಬೇಕು. ಯಾರು ದುಡ್ಡು ಕೊಟ್ಟು ದುಡ್ಡು ಹೇಳೋದು ಬಣ್ಣ ಹಾಕ್ತೀವಂತ ಎಲ್ಲೇ ಒಂದು ಕಡೆ ಕಂಪ್ಲೇಂಟ್ ಬಂದರೆ ಖಂಡಿತವಾಗಿ 384 ಪ್ರಕಾರ ಕೇಸ್ ಹಾಕಬೇಕು. ಇದನ್ನು ನೀವು ಮತ್ತೆ ಅದನ್ನು ಚಾರ್ಜ್ ತಪ್ಪದೆ ಜಾರಿಯಲ್ಲಿ ತರಬೇಕು. ನಾ ಯಾಕಂದರೆ ಈ ಶಾಂತಿ ಸಭೆಯಲ್ಲಿ ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ಯಾವ ವಿಷಯದಲ್ಲೂ ಕಾನೂನು ಚೌಕಟ್ಟು ವಿಷಯದಲ್ಲಿ ರಾಜಿ ಹಾಕೂಡ್ದು, ಶಾಂತಿ ಸುವ್ಯವಸ್ಥೆ ವಿಷಯದಲ್ಲಿನೂ ರಾಜಿ ಹಾಕೂಡ್ದು. ದಯಮಾಡಿ ಇದಕ್ಕೆ ತಾವೆಲ್ಲರಿಗೂ ನಿಮ್ಮ ಹಬ್ಬ ಮಾಡಲಿಕ್ಕೆ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಈಗ ನಮ್ಮ ಇನ್ಸ್ಪೆಕ್ಟರ್ ಅವ್ರು ಹೇಳಿದ್ರು ಏನಂತ, ನೀವು ಒಂದು ತಾಸು ಹೆಚ್ಚು ಕಡಿಮೆ ಆದರೆ ನಾವು ಸಹಕಾರ ಮಾಡಿ ಇಲ್ಲ ಅಂತ ನಾವು ಹೇಳಂಗಿಲ್ಲ. ಇನ್ನೊಂದು ಹೇಳ್ತೀನಿ ನಾನು, ರಸ್ತೆಗೆ ಇಷ್ಟು ನಮ್ಮನ್ನು ಬೆಂಕಿ ಹಚ್ಚಿಬಿಡ್ತೀರಿ. ಅಲ್ಲಿ ಅವನಿಗೊಬ್ಬನಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಆಂಬುಲೆನ್ಸ್ ಹೋಗ್ಬೇಕು ಬರಬೇಕು. ಹಾರ್ಟ್ ಅಟ್ಯಾಕ್ ಏನು ಹೇಳಿ ಕೇಳಿ ಬರ್ತದ? ಅಥವಾ ಯಾವುದನ್ನು ಹೆರಿಗೆ ಹೇಳಿ ಕೇಳಿ ಬರ್ತದ? ಒಂದು ತಾಯಿಗೆ ಹೆರಿಗೆ ಆಗಬೇಕು ಅಥವಾ ಯಾರಿಗೇನು ಅನಾರೋಗ್ಯ ಹೇಳಿ ಕೇಳಿ ಬರ್ತದ? ಅಂಥ ಸಂದರ್ಭದಲ್ಲಿ ನಾವು ಗಮನದಲ್ಲಿ ಇಟ್ಕೋಬೇಕಾದ್ರೆ ಏನು, ಒಂದು ಆಂಬುಲೆನ್ಸ್ ಬಂದು ಹೋಗೋಷ್ಟು ದಾರಿಯನ್ನು ನಾವು ಕೊಡಬೇಕು. ಇದು ಮಾನವೀಯತೆ ದೃಷ್ಟಿ. ನೀವು ಒಪ್ತೀರಾ ಇಲ್ಲ ಇದನ್ನು? ನಿಜವಾಗಿ ಹೇಳ್ರಿ. ಈಗ ನಾವು ಇಲ್ಲೇ ಇದೀವಿ, ನಮ್ಗೆ ಯಾರಿಗೆ ಅದನ್ನು ಅನಾರೋಗ್ಯ ಆಗ್ಬೋದು, ಆಗಲಿಕ್ಕಿಲ್ಲ. ಯಾವುದೋ ಒಂದು ಮನೆಯಲ್ಲಿ ಏನೋ ಒಂದು ರೋಗ ರುಜಿನದಿಂದ ಇದಾಗ್ಬೋದು, ಅಥವಾ ಈ ಸಾವು ನೋವುಗಳು ಆಗೇ ಆಗ್ತಾವೆ ಪ್ರತಿದಿನ. ಅದು ಯಾಕೆ ಆ ಓಣಿಯಲ್ಲಿ ಆಗಬಾರ್ದು ಅಂಥದಕ್ಕೆ ದಯಮಾಡಿ ಇದನ್ನು ಮನಗಂಡು ತಾವು ಅಂಥದನ್ನು ಅವಾಯ್ಡ್ ಮಾಡ್ಕೊಂಡು ಮೊದಲೇ ಯಾರು ಇದನ್ನು ರಂಗಪಂಚಮಿನ ಏರಿಯಾದಲ್ಲಿ ಆಡ್ತಾರಲ್ಲ, ಒಂದಿನ ಮುಂಚಿತವಾಗಿ ನೀವು ಹೋಗಿ. ಬ್ಯೂರೋ ರಿಪೋರ್ಟ್ ಮಂಜುನಾಥ ಕಲಾದಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your